ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಿಲೇಷನ್ಸ್ ಟಾಪಿಕ್ ಮೇಲೆ ಇರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಈ ತರ ಕ್ವಶನ್ಸ್ ಮೇಜರ್ ಆಗಿ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಸೊ ಫಸ್ಟ್ ನೋಡಿ, ಲೆಟ್ ಎ ಇಸ್ ಈಕ್ವಲ್ ಟು 1 2 3 4 ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಆರ್ ಬಿ ದ ರಿಲೇಷನ್ ಆನ್ ಎ. ಸರಿನಾ? ಈ ಒಂದು ಸೆಟ್ ಮೇಲೆ ರಿಲೇಷನ್ ಆರ್ ಇದೆ. ಎಕ್ಸ್ ರಿಲೇಷನ್ ವೈ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ವೈ. ಎಕ್ಸ್ ಏನಾಗಿರ್ಬೇಕು? ಲೆಸ್ ದೆನ್ ವೈ. ರೈಟ್ ಡೌನ್ ಆರ್ ಆಸ್ ದಿ ಸೆಟ್ ಆಫ್ ದಿ ಆರ್ಡರ್ಡ್ ಪೇರ್. ಏನ್ ಬರಿಬೇಕು? ಫಸ್ಟ್ ಆರ್ಡರ್ಡ್ ಪೇರ್ ಅನ್ನ ಬರಿಬೇಕು. ರೈಟ್ ದ ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕು. ನೆಕ್ಸ್ಟ್ ಡಯಾಗ್ರಾಫ್ ಅನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಲಿಸ್ಟ್ ಔಟ್ ದ ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ವೆರಿ ಈಸಿ ಪ್ರಾಬ್ಲಮ್. ಸೊ ಇವಾಗ ಫಸ್ಟ್ ಸೊಲ್ಯೂಷನ್. ಎ ಸೆಟ್ ಏನಂತ ಕೊಟ್ಟಿದ್ದಾರೆ? ಎ ಸೆಟ್ ಅಲ್ಲಿ ನನಗೆ 1 ಇದೆ, 2 ಇದೆ, 3 ಇದೆ, 4 ಇದೆ. ಸರಿನಾ? ನೆಕ್ಸ್ಟ್ ರಿಲೇಷನ್ ಏನಂತ ಹೇಳ್ತಾ ಇದ್ದಾರೆ? ರಿಲೇಷನ್ ಆರ್ ಅಂತ ತಗೊಳ್ಳೋಣ. ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಏನಂತ ಹೇಳ್ತಾ ಇದ್ದಾರೆ ಅವರು? ಎಕ್ಸ್ ಕಾಮ ವೈ ರಿಲೇಷನ್ ನನಗೆ ಬರ್ತಾ ಇರೋದು ಎಕ್ಸ್ ಮಸ್ಟ್ ಬಿ ಲೆಸ್ ದೆನ್ ವೈ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇದನ್ನ, ಈ ರಿಲೇಷನ್ ಅನ್ನ ಇಟ್ಕೊಂಡು ನಾವು ಆರ್ಡರ್ಡ್ ಪೇರ್ ಅನ್ನ ಬರೆಯೋಣ. ಆರ್ ವಿಲ್ ಬಿ ಈಕ್ವಲ್ ಟು ಆರ್ಡರ್ಡ್ ಪೇರ್ ಏನಾಗ್ತವೆ? ವೆರಿ ಸಿಂಪಲ್. ನೋಡಿ, ಇಲ್ಲಿ ಎಕ್ಸ್ ಮಸ್ಟ್ ಬಿ ಲೆಸ್ ದೆನ್ ವೈ. ಇಲ್ಲಿ ನಾನು ಇವಾಗ 1 ಬರ್ದೆ ಅಂತ ಅನ್ಕೊಳ್ಳಿ. ಸೊ ಒನ್ ಮಸ್ಟ್ ಬಿ ಲೆಸ್ ದೆನ್ ವೈ ಏನ್ ಬರ್ದಿರ್ತೀನಿ ಅದಕ್ಕಿಂತ ಕಡಿಮೆ ಇರ್ಬೇಕು. ಈಗ ಆರ್ಡರ್ಡ್ ಪೇ, ಈಗ ಸೆಟ್ ಅಲ್ಲಿ ಇರೋದೇನು 1 ಇದೆ. 1, 1 ಅಂತ ಬರೆದ್ರೆ ಏನಾಗುತ್ತೆ? ಈಕ್ವಲ್ ಆಗುತ್ತೆ, ಬರೆಯಂಗಿಲ್ಲ. 1, 2 ಅಂತ ಬರೆದ್ರೆ ಎಕ್ಸ್ ಈಸ್ ಲೆಸ್ ದೆನ್ ವೈ. ಎಸ್, ಅಕ್ಸೆಪ್ಟಬಲ್. 1, 3 ಅಂತ ಬರಿಬೋದಾ? ಎಸ್, 1 ಈಸ್ ಲೆಸ್ ದೆನ್ 3. ನೆಕ್ಸ್ಟ್ 1, 4 ಅಂತ ಬರಿಬೋದಾ? ಎಸ್, 1 ಈಸ್ ಲೆಸ್ ದೆನ್ 4. ನೆಕ್ಸ್ಟ್ 2, 1 ಅಂತ ಬರೆಯಕ್ಕಾಗತ್ತಾ? ಇಲ್ಲ. ಯಾಕೆ? ಎಕ್ಸ್ ಮಸ್ಟ್ ಬಿ ಲೆಸ್ ದೆನ್ ವೈ. ಇಲ್ಲೇನಾಗ್ತಾ ಇದೆ? ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಆಯ್ತು. ಸೊ 1 ಬರೆಯಂಗಿಲ್ಲ. ನೆಕ್ಸ್ಟ್ 2, 2 ಬರಿಬೋದಾ? ಇಲ್ಲ. ಯಾಕೆ? ಈಕ್ವಲ್ ಆಗಬಾರ್ದು, ಲೆಸ್ ಇರಬೇಕು. ನೆಕ್ಸ್ಟ್ 2, 3 ಬರಿಬೋದಾ? ಎಸ್, 2 ಈಸ್ ಲೆಸ್ ದೆನ್ 3. ನೆಕ್ಸ್ಟ್ 2, 4 ಬರಿಬೋದಾ? ಎಸ್, 2 ಈಸ್ ಲೆಸ್ ದೆನ್ 4. ನೆಕ್ಸ್ಟ್ 3, 3 ಬರಿಬೋದಾ? ಇಲ್ಲ, ಬರೆಯಂಗಿಲ್ಲ. ಯಾಕೆ? ಈಕ್ವಲ್ ಆಗ್ತವೆ. 3, 1 ಬರೆಯಂಗಿಲ್ಲ. ಯಾಕೆ? ಜಾಸ್ತಿ ಆಗುತ್ತೆ. 3, 2 ಕೂಡ ಬರೆಯಂಗಿಲ್ಲ. ಯಾಕೆ? ಜಾಸ್ತಿ ಆಗುತ್ತೆ. 3, 4 ಅನ್ನ ಬರಿಬೋದು. ನೋಡಿ, 3 ಈಸ್ ಲೆಸ್ ದೆನ್ 4. ನೆಕ್ಸ್ಟ್ 4, 1 ಬರೆಯಕ್ಕಾಗಲ್ಲ. 4, 2 ಬರೆಯಕ್ಕಾಗಲ್ಲ. 4, 3 ಬರೆಯಕ್ಕಾಗಲ್ಲ. 4, 4 ಕೂಡ ಬರೆಯಕ್ಕಾಗಲ್ಲ. ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ವೈ. ಈಗ ಇವಷ್ಟನ್ನು ನಾವೇನಂತ ಕರಿತೀವಿ? ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಆರ್ಡರ್ಡ್ ಪೇರ್ಸ್ ಅನ್ನ ಇಟ್ಕೊಂಡು ನಾನು ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕು. ರಿಲೇಷನ್ ಮ್ಯಾಟ್ರಿಕ್ಸ್ ವೆರಿ ಈಸಿ. ನೋಡಿ, ಇಲ್ಲಿ ನಾನು MR ಅಂತ ಬರಿತೀನಿ. ಸರಿನಾ? ರಿಲೇಷನ್ ಮ್ಯಾಟ್ರಿಕ್ಸ್ಗೆ ಯಾವ್ಯಾವ ಇರೋದು? ನನಗೆ ಇಲ್ಲಿ ಸೆಟ್ ಒಳಗಡೆ ಇರುವಂತ ಎಲಿಮೆಂಟ್ಸ್ 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ ಇಲ್ಲೂ ಕೂಡ ಬರ್ಕೊಳ್ಳಿ 1 2 3 4. ಸರಿನಾ? 1, 1 ಇದೆಯಾ? ಇಲ್ಲ. 1, 2 ಇದೆಯಾ? ಎಸ್. ಸೊ 1, 2ಗೆ 1 ಅಂತ ಬರಿಬೇಕು. ನೆಕ್ಸ್ಟ್ ಏನಿದೆ? 1, 3. ಸೊ 1, 3ಗೆ 1. ನೆಕ್ಸ್ಟ್ 1, 4 ಇದೆ. ನೆಕ್ಸ್ಟ್ 2, 3 ಇದೆ. 2, 4 ಇದೆ. ನೆಕ್ಸ್ಟ್ 3, 4 ಇದೆ. ಇನ್ನು ಉಳಿದಿರೋದಕ್ಕೆಲ್ಲ ಏನ್ ಮಾಡಬೇಕು? 0 ಬರೀರಿ ಅಷ್ಟೇ. ಸರಿನಾ? ಯಾವುದಕ್ಕಿದೆ ಆರ್ಡರ್ಡ್ ಪೇರು ಅದನ್ನ 1 ಅಂತ ಬರೀಬೇಕು. ಯಾವುದಕ್ಕೆ ಆರ್ಡರ್ಡ್ ಪೇರ್ ಇಲ್ಲ ಅದಕ್ಕೆಲ್ಲ ನೀವು 0 ಅಂತ ಬರೀಬೇಕು. ಇವಾಗ ಆರ್ಡರ್ಡ್ ಪೇರ್ ಅನ್ನ ಯೂಸ್ ಮಾಡಿಕೊಂಡು ನಾವು ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರ್ದಾಯ್ತು. ನೆಕ್ಸ್ಟ್ ಏನ್ ಬರೀಬೇಕು? ಡೈಗ್ರಾಫ್ ಅನ್ನ ಬಿಡಿಸ್ಬೇಕು. ಡೈಗ್ರಾಫ್ ಅನ್ನ ಬಿಡಿಸೋಣ. ವೆರಿ ಈಸಿ. ನೋಡಿ, ಇಲ್ಲಿ ಇದು ಏನು 1 2 3 4 ಇದಾವಲ್ಲ ಎಲಿಮೆಂಟ್ಸ್, ಅವುಗಳನ್ನ ವರ್ಟೆಕ್ಸ್ ಗಳಾಗಿ ಕನ್ಸಿಡರ್ ಮಾಡ್ಬೇಕು. ಸೊ ನೀವು ಗ್ರಾಫ್ ಥಿಯರಿ ಅಥವಾ DMS ಅಂತ ಬಂದ್ರೆ ನಿಮ್ಗೆ ವರ್ಟೆಕ್ಸ್ ಅಂತ ಕರಿತೀವಿ. ಏನಾದ್ರೂ ಕೂಡ ನೀವು ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗೋರಿಥಮ್ಸ್ ಎಲ್ಲ ಬಂದ್ರೆ ನಿಮಗೆ ನೋಟ್ಸ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್. ಎರಡು ಕೂಡ ಒಂದೇ. 1 2 3 4 ನೀವು ಹೆಂಗಾದ್ರೂ ತಗೋಬಹುದು. 4 ಇಲ್ಲಿ ತೊಗೊಳ್ಳಿ, 2 ಅಲ್ಲಿ ತೊಗೊಳ್ಳಿ, ಎಲ್ಲಾದ್ರೂ ಕೂಡ ನೀವು ತಗೋಬಹುದು. ಸರಿನಾ? ಇವಾಗ ನೋಡಿ 1, 2 ನೀವು ಇದನ್ನಾದ್ರೂ ರೆಫರೆನ್ಸ್ ತೊಗೊಳ್ಳಿ ಅಥವಾ ಇದನ್ನಾದ್ರೂ ರೆಫರೆನ್ಸ್ ತೊಗೊಳ್ಳಿ, ಎರಡು ಸೇಮೇ ಅಲ್ವಾ? ಸೊ 1, 2 ಅಂತ ಅಂದ್ರೆ 1 ಇಂದ 2 ಗಿದೆ, ಡೈರೆಕ್ಷನ್ ಅನ್ನ ತೋರಿಸ್ಬೇಕು. 1, 3 ಅಂತ ಅಂದ್ರೆ 1 ಇಂದ 3 ಗಿದೆ. ನೆಕ್ಸ್ಟ್ 1, 4. ಸೊ 1 ಇಂದ 4ಗೆ ಎಡ್ಜ್ ಇದೆ. 2, 3 2 ಇಂದ 3ಗೆ ಎಡ್ಜ್ ಇದೆ. ನೆಕ್ಸ್ಟ್ 2, 4. ಸೊ 2 ಇಂದ 4ಗೆ ಎಡ್ಜ್ ಇದೆ. ನೆಕ್ಸ್ಟ್ 3, 4. ಸೊ 3 ಇಂದ 4ಗೆ ಎಡ್ಜ್ ಇದೆ. ಇಷ್ಟೇ, ಸಿಂಪಲ್. ಡೈಗ್ರಾಫ್ ಬರ್ದಾಯ್ತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು? ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಅನ್ನ ಬರಿಬೇಕು ಪ್ರತಿ ಒಂದು ವರ್ಟೆಕ್ಸ್ಗೂ ಕೂಡ. ಸೊ ನಾನು ಇದನ್ನ ಟೇಬಲ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಸರಿನಾ? ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಫಸ್ಟ್ ವರ್ಟೆಕ್ಸ್ ಅನ್ನ ತೊಗೊಳ್ಳಿ. ಆ ಒಂದು ವರ್ಟೆಕ್ಸಿನ ಇನ್ ಡಿಗ್ರಿ, ಅದೇ ಒಂದು ವರ್ಟೆಕ್ಸಿನ ಔಟ್ ಡಿಗ್ರಿ. ಸರಿನಾ? ಇನ್ ಡಿಗ್ರಿ ಔಟ್ ಡಿಗ್ರಿ. ಯಾವ್ಯಾವಪ್ಪ ನಮಗೆ ವರ್ಟೆಕ್ಸ್ ಇರೋದು?
1 ಇದೆ, 2 ಇದೆ, 3 ಇದೆ, 4 ಇದೆ. ಇನ್ ಡಿಗ್ರಿ ಅಂದ್ರೇನು, ಔಟ್ ಡಿಗ್ರಿ ಅಂದ್ರೇನು? ವೆರಿ ಸಿಂಪಲ್. ಈಗ ನಾನೇ ಒಂದು ಪಾಯಿಂಟ್ ಅಂತ ಅನ್ಕೊಳ್ಳಿ, ಅಥವಾ ನಾನೇ ಒಂದು ವರ್ಟೆಕ್ಸ್ ಅಂದ್ರೆ ನನ್ನ ಕಡೆ ಬರ್ತಾ ಇದ್ರೆ ಯಾರು? ಇನ್. ನನ್ನ ಕಡೆ ಬರ್ತಾ ಇದ್ರೆ ಇನ್ ಅಂತಂದ್ರೆ ಇನ್ ಡಿಗ್ರಿ. ನನ್ನಿಂದ ದೂರ ಹೋಗ್ತಾ ಇದ್ರೆ ಔಟ್ ಡಿಗ್ರಿ. ನನ್ನಿಂದ ದೂರ ಹೋದ್ರೆ ಔಟ್ ಅಲ್ವಾ, ಸೊ ಅದಕ್ಕೋಸ್ಕರ ಔಟ್ ಡಿಗ್ರಿ. ನನ್ನ ಹತ್ರ ಬರ್ತಾ ಇದ್ರೆ ಇನ್ ಡಿಗ್ರಿ. ಈಗ ಒಂದು ವರ್ಟೆಕ್ಸ್ ಎ ಇದೆ ಅಂತಂದ್ರೆ ಅದ್ರ ಕಡೆ ಬರ್ತಾ ಇದ್ರೆ ಇನ್ ಡಿಗ್ರಿ, ಹೊರಗಡೆ ಹೋಗ್ತಾ ಇದ್ರೆ ಔಟ್ ಡಿಗ್ರಿ. ಇನ್ನೊಂದು ಸಿನಾರಿಯೋ ಬರ್ಬೋದು, ಇಲ್ಲಿ ಸೆಲ್ಫ್ ಲೂಪ್ಗಳು ಬರ್ಬೋದು. 1, 1, 2, 2 ಅಂತ ಎಲ್ಲ ಕಂಡೀಷನ್ ಬಂದಾಗ ಸೆಲ್ಫ್ ಲೂಪ್ ಬರ್ಬೋದು. ಅವಾಗ ಏನ್ ಮಾಡ್ಬೇಕು? ಏನಾದ್ರೂ ಸೆಲ್ಫ್ ಲೂಪ್ ಅಂತ ಬಂತು ಅಂತಂದ್ರೆ ಅದನ್ನ ನೀವು ಔಟ್ ಡಿಗ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ ಡಿಗ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿನಾ? ಒಂದು ಔಟ್ ಡಿಗ್ರಿಗೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ, ಒಂದು ಇನ್ ಡಿಗ್ರಿಗೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಇಲ್ಲಿ ಬರಿಬೇಕಾದ್ರೆ ತೋರಿಸ್ತೀನಿ ನೋಡಿ ಬೇಕಿದ್ರೆ. ಈಗ ಮೊದಲನೇದು ನೋಡಿ, ಇನ್ ಡಿಗ್ರಿ ಅಂದ್ರೇನು? ಅದ್ರ ಕಡೆ ಬರ್ತಾ ಇರೋದು. ಸೊ ಇನ್ ಡಿಗ್ರಿ ಏನಾಗುತ್ತೆ ನೋಡಿ, ಯಾರು ಕೂಡ ಒಂದ್ ಕಡೆ ಬರ್ತಾ ಇಲ್ಲ, ಸೊ ಇದ್ರದ್ದು ಇನ್ ಡಿಗ್ರಿ 0. ಔಟ್ ಡಿಗ್ರಿ ಏನಾಗುತ್ತೆ? ಅದರಿಂದ ಹೊರಗಡೆ ಹೋಗ್ತಿರೋದು ಎಷ್ಟು? 1, 2, 3. ಸರಿನಾ? 3 ಔಟ್ ಡಿಗ್ರಿ ಆಯ್ತು. ಅದೇ ಏನಾದ್ರೂ ಕೂಡ 1ಗೆ ಸೆಲ್ಫ್ ಲೂಪ್ ಇತ್ತು ಅಂತ ಅನ್ಕೊಳ್ಳಿ, ಸೆಲ್ಫ್ ಲೂಪ್. ಅವಾಗ ಏನಾಗ್ತಿತ್ತು ಗೊತ್ತಾ? ಸೆಲ್ಫ್ ಲೂಪ್ ಇನ್ ಡಿಗ್ರಿ ಆಗು ಆಕ್ಟ್ ಆಗುತ್ತೆ, ಔಟ್ ಡಿಗ್ರಿ ಆಗು ಆಕ್ಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಯಾವುದು ಇನ್ ಡಿಗ್ರಿ ಇಲ್ಲ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ ಇದ್ರದ್ದು ಇನ್ ಡಿಗ್ರಿ ಏನಾಗ್ತಿತ್ತು? 1 ಆಗ್ತಿತ್ತು. ನೆಕ್ಸ್ಟ್ ಔಟ್ ಡಿಗ್ರಿ ಏನಾದ? 1, 2, 3 ವಿತ್ ಒಂದು ಸೆಲ್ಫ್ ಲೂಪ್. ಸೊ ಅದು ಎರಡಕ್ಕೂ ಕೂಡ ಆಕ್ಟ್ ಆಗುತ್ತಲ್ವಾ, ಸೊ 3 + 1 4 ಆಗ್ತಿತ್ತು. ಸರಿನಾ? ಎರಡಕ್ಕೂ ಕೂಡ ಕೌಂಟ್ ಆಗ್ತಾ ಇತ್ತು. ಇಲ್ಲಿ ಸೆಲ್ಫ್ ಲೂಪ್ ಇಲ್ಲ, ನಾನು ನಿಮಗೆ ತೋರಿಸೋದಕ್ಕೆ ಅಂತ ನಾನು ಬರ್ದಿದ್ದು. ನೆಕ್ಸ್ಟ್ 2 ಅಂತ ಬಂದಾಗ ಇನ್ ಡಿಗ್ರಿ ಎಷ್ಟು? 1 ಯಾರೋ ಅದ್ರ ಕಡೆ ಬರ್ತಾ ಇದೆ, ಸೊ 1. ನೆಕ್ಸ್ಟ್ ಔಟ್ ಡಿಗ್ರಿ 2 ಹೊರಗಡೆ ಹೋಗ್ತಾ ಇರೋದು, ಸೊ 2. ನೆಕ್ಸ್ಟ್ 3ಗೆ ಇನ್ ಡಿಗ್ರಿ ಎಷ್ಟು ಅದ್ರ ಕಡೆ ಬರ್ತಾ ಇರೋದು? 2, 1, 2. ನೆಕ್ಸ್ಟ್ ಔಟ್ ಡಿಗ್ರಿ ಅದರಿಂದ ಹೊರಗಡೆ ಹೋಗ್ತಾ ಇರೋದು ಕೇವಲ 1. ನೆಕ್ಸ್ಟ್ 4ನೇದಕ್ಕೆ ಇನ್ ಡಿಗ್ರಿ ಎಷ್ಟು? 1, 2, 3. ಸೊ 3 ಅದ್ರ ಕಡೆ ಬರ್ತಾ ಇದೆ. ಔಟ್ ಡಿಗ್ರಿ ಅದರಿಂದ ಹೊರಗಡೆ ಯಾವುದು ಹೋಗ್ತಾ ಇಲ್ಲ, ಸೊ ಔಟ್ ಡಿಗ್ರಿ ಇಸ್ 0. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಆರ್ಡರ್ಡ್ ಪೇರ್ ಅದನ್ನ ಯೂಸ್ ಮಾಡಿಕೊಂಡು ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರೆದ್ವಿ. ರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಡೈಗ್ರಾಫ್, ನೀವು ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಡೈಗ್ರಾಫ್ ಅನ್ನ ಆರಾಮಾಗಿ ಬರೀಬಹುದು. ಸೊ ಆಮೇಲೆ ನಾವು ವರ್ಟೆಕ್ಸ್ ಅನ್ನ ಬರೆದ್ಬಿಟ್ಟು ಅದರ ರೆಸ್ಪೆಕ್ಟಿವ್ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಅನ್ನ ಬರೆದಿದ್ದೀವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ನೀವು ಕರೆಕ್ಟಾಗಿ ಎಕ್ಸಾಮಿನೇಷನ್ ಅಲ್ಲಿ ಸಾಲ್ವ್ ಮಾಡೋಕ್ಕಾದು. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ನೀವು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗ್ಬೋದು, ಅದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಬೇಕಾದ್ರೆ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ನನಗೆ ಕೇಳ್ಬೋದು, ಅಂದ್ರೆ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.